ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆದ ಟಾಪಿಕ್ ವಿದ್ಯಾರ್ಥಿಗಳು ಯಾವುದಪ್ಪ ಅಂದ್ರೆ ವೇದಗಳು. ಈ ವೇದಗಳ ಮೇಲೆ ಹಲವಾರು ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಈ ಒಂದು ಸ್ಪರ್ಧಾತ್ಮಕ ಒಂದು ಯುಗದಲ್ಲಿ ಈ ಒಂದು ಇತಿಹಾಸದ ಟಾಪಿಕ್ ಆದ ವೇದಗಳು. ವೇದ ಎಂದರೇನಪ್ಪ? ಜ್ಞಾನ. ವೇದ ಎಂದರೆ ಜ್ಞಾನ. ಅದೇ ರೀತಿ ಇನ್ನೂ ಒಂದು ಕ್ವಶನ್ ಆಗಿದೆ UPSC ಎಕ್ಸಾಮ್ ಅಲ್ಲಿ. ವೇದ ಎಂದರೆ ಓದು. ವೇದ ಎಂದರೆ ಓದು ಎಂದು ಅರ್ಥ. ಅದೇ ರೀತಿ ವೇದಗಳು ಎಷ್ಟು ಯಾವಪ್ಪ ಅಂದ್ರೆ ನಾಲ್ಕು. ಅವು ಯಾವಪ್ಪ ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅತ್ಯಂತ ಹಳೆಯ ವೇದ ಯಾವ್ದಪ್ಪ ಅಂದ್ರೆ ಋಗ್ವೇದ. ಅತಿ ಪ್ರಾಚೀನ ವೇದ ಯಾವ್ದಪ್ಪ ಅಂದ್ರೆ ಋಗ್ವೇದ. ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಅತ್ಯಂತ ಪ್ರಾಚೀನ ವೇದ ಯಾವ್ದಪ್ಪ ಅಂದ್ರೆ ಋಗ್ವೇದ. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ. ಕ್ಲಾಸ್ ತುಂಬಾ ಇಂಪಾರ್ಟೆಂಟ್. PC, PSI, ST, FDA ಅಲ್ಲಿ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವೇದಗಳ ಮೇಲೆ. ಅದೇ ರೀತಿ ವೇದಗಳನ್ನು ಸಂಹಿತೆ ಎಂದು ಕೂಡ ಕರೆಯುವರು. ವೇದಗಳನ್ನು ಸಂಹಿತೆ ಎಂದು ಕೂಡ ಕರೆಯುವರು. ಅದೇ ರೀತಿ ವಿದ್ಯಾರ್ಥಿಗಳೇ, ಒಟ್ಟು ವೇದಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 4. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಋಗ್ವೇದದ ಒಂದು ಮಂತ್ರಗಳನ್ನು ಪಠಿಸುವವರು ಏನೆಂದು ಕರೆಯುತ್ತೇವೆ ಅಂದ್ರೆ ಓತ್ರಿ ಎಂದು ಕರೆಯುತ್ತೇವೆ. ಇದು PC ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗಿದೆ. ಋಗ್ವೇದದ ಮಂತ್ರಗಳನ್ನು ಪಠಿಸುವವರು ಏನೆಂದು ಕರೆಯುತ್ತೇವೆ ಅಂದ್ರೆ ಓತ್ರಿ ಎಂದು ಕರೆಯುತ್ತೇವೆ. ಅದೇ ರೀತಿ ಯಜುರ್ವೇದ ಮಂತ್ರಗಳನ್ನು ಪಠಿಸುವವರನ್ನು ಅಧ್ವರ್ಯ ಎಂದು ಕರೆಯುತ್ತೇವೆ. ಅದೇ ರೀತಿ ಸಾಮವೇದ ಮಂತ್ರಗಳನ್ನು ಪಠಿಸುವವರು ಉದ್ಗಾತೃ ಎಂದು ಕರೆಯುತ್ತೇವೆ. ಅದೇ ರೀತಿ ಅಥರ್ವಣ ವೇದ ಮಂತ್ರಗಳನ್ನು ಪಠಿಸುವ ಅಥರ್ವ ಎಂದು ಕರೆಯುತ್ತೇವೆ. ಅದೇ ರೀತಿ ಸಂಗೀತದ ವೇದ ಎಂದು ಯಾವುದನ್ನು ಕರೆಯುತ್ತೇವೆ? ಸಾಮವೇದ ಎಷ್ಟನೇ ವೇದ ಅಂದ್ರೆ ಮೂರನೇ ವೇದ. ಸಾಮವೇದ ಎಷ್ಟನೇ ವೇದ ಅಂತ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಮೂರನೇ ವೇದ. ಅದೇ ರೀತಿ ಸಂಗೀತದ ವೇದ ಯಾವ್ದಪ್ಪ ಅಂದ್ರೆ ಸಾಮವೇದ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಮಾಟ ಮಂತ್ರಗಳನ್ನು ಯಾವ ವೇದದಲ್ಲಿ ಕಾಣುತ್ತೇವೆ ಅಂದ್ರೆ ಮಾಟ ಮಂತ್ರಗಳನ್ನು ಅಥರ್ವಣ ವೇದದಲ್ಲಿ ಕಾಣುತ್ತೇವೆ. ಮಾಟ ಮಂತ್ರ ಯಾರಿಗಾದ್ರೂ ಮಾಟ ಮಂತ್ರಗಳನ್ನು ಮಾಡಿಸ್ತಾರಲ್ಲ, ಅದು ಅಥರ್ವಣ ವೇದದಲ್ಲಿ ಕಾಣುತ್ತೇವೆ. ಆ ಒಂದು ಮಂತ್ರಗಳನ್ನು ಜಪಿಸುವವರನ್ನು ಅಥರ್ವ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಋಗ್ವೇದದಲ್ಲಿ ಎಷ್ಟು ಮಂಡಲಗಳಿವೆ ಮತ್ತು ಎಷ್ಟು ಶ್ಲೋಕಗಳಿವೆ ಎಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಋಗ್ವೇದದ ಒಟ್ಟು ಶ್ಲೋಕಗಳ ಸಂಖ್ಯೆ 1028 ಶ್ಲೋಕಗಳು, 10 ಮಂಡಲಗಳು. ಈ ಒಂದು ಋಗ್ವೇದದಲ್ಲಿ ಗಾಯತ್ರಿ ಮಂತ್ರ ಕೂಡ ಇದೆ. ಗಾಯತ್ರಿ ಮಂತ್ರವನ್ನು ರಚಿಸಿದವರು ಯಾರಪ್ಪ ಅಂದ್ರೆ ವಿಶ್ವಾಮಿತ್ರ. ಗಾಯತ್ರಿ ಮಂತ್ರವನ್ನು ರಚಿಸಿದವರು ವಿಶ್ವಾಮಿತ್ರ. ಅದೇ ರೀತಿ ಸೂರ್ಯನ ತಾಯಿಯಾದ ಸಾವಿತ್ರಿ ದೇವಿಗೆ ಗಾಯತ್ರಿ ಮಂತ್ರವನ್ನು ಪಠಿಸಿದನು. ಸೂರ್ಯನ ತಾಯಿಯಾದ ಅದೇ ರೀತಿ ವಿದ್ಯಾರ್ಥಿಗಳೇ, ಸೂರ್ಯನ ತಾಯಿಯಾದ ಸಾವಿತ್ರಿ ದೇವಿಗೆ ಈ ಒಂದು ಮಂತ್ರವನ್ನು ಜಪಿಸಲಾಯಿತು. ವಿದ್ಯಾರ್ಥಿಗಳೇ, ಯಾವ್ದಪ್ಪ ಅಂದ್ರೆ ಓಂ ಭೂಂ ಭುವಸ್ವತ ಅನ್ನೋದು, ಓಂ ಭೂಂ ಭುವಸ್ವತ ಎನ್ನುವ ಒಂದು ಮಂತ್ರ ಯಾವ್ದಪ್ಪ ಅಂದ್ರೆ ಗಾಯತ್ರಿ ಮಂತ್ರವನ್ನು ರಚಿಸಿದವರು ಯಾರಪ್ಪ ಅಂದ್ರೆ ವಿಶ್ವಾಮಿತ್ರ. ಅದು ಎಷ್ಟನೇ ವೇದದಲ್ಲಿ ಕಂಡು ಬರ್ತದೆ? ಮೊದಲ ವೇದದಲ್ಲೇ ಕಂಡು ಬರ್ತದೆ, ಋಗ್ವೇದದಲ್ಲಿ ಕಂಡು ಬರ್ತದೆ. ಒಟ್ಟು ಶ್ಲೋಕಗಳ ಸಂಖ್ಯೆ ಎಷ್ಟಪ್ಪ? ಋಗ್ವೇದದಲ್ಲಿ 1028 ಶ್ಲೋಕಗಳು, 10 ಮಂಡಲಗಳು. ಅದೇ ರೀತಿ ವಿದ್ಯಾರ್ಥಿಗಳೇ, ಯಜುರ್ವೇದದಲ್ಲಿ 40 ಅಧ್ಯಾಯಗಳು, 101 ಶಾಖೆಗಳು. ಅದೇ ರೀತಿ ಬ್ರಾಹ್ಮಣಕಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಯಜುರ್ವೇದದ ಬ್ರಾಹ್ಮಣಕ ಯಾವ್ದಪ್ಪ ಅಂದ್ರೆ ತೈತರೇಯ ಮತ್ತು ಶತಪಥ. ಅದೇ ರೀತಿ ಋಗ್ವೇದದ ಒಂದು ಬ್ರಾಹ್ಮಣಕ ಯಾವ್ದಪ್ಪ? ಐತರೇಯ ಮತ್ತು ಕೌಶಿತಕಿ. ಅದೇ ರೀತಿ ಸಾಮವೇದದಲ್ಲಿ 1603 ಶ್ಲೋಕಗಳಿವೆ. ಇದು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. 1603 ಶ್ಲೋಕಗಳಿವೆ. ಅದೇ ರೀತಿ ಈ ಒಂದು ಬ್ರಾಹ್ಮಣಗಳು ಯಾವ ಸಾಮವೇದದಲ್ಲಿ ಜೈಮನಿ ಮತ್ತು ಚಾಂದೋಗ್ಯ. ಅದೇ ರೀತಿ ಅಥರ್ವಣ ವೇದದಲ್ಲಿ 731 ಶ್ಲೋಕಗಳಿವೆ. ಅದೇ ರೀತಿ ಅಥರ್ವಣ ವೇದದ ಬ್ರಾಹ್ಮಣಕ ಯಾವ್ದಪ್ಪ ಅಂದ್ರೆ ಗೋಪಥ. ಒಂದೇ ಒಂದು ಬ್ರಾಹ್ಮಣಕ ಇದೆ. ಒಂದು ಲಾಸ್ಟ್ ವೇದ ಯಾವ್ದಪ್ಪ ಅಂದ್ರೆ ಅಥರ್ವಣ ವೇದಕ್ಕೆ ಒಂದೇ ಒಂದು ಬ್ರಾಹ್ಮಣಕ ಇದೆ, ಯಾವ್ದಪ್ಪ ಅಂದ್ರೆ ಗೋಪಥ. ಇದು ಕೂಡ ಡೈರೆಕ್ಟ್ PC ಅಲ್ಲಿ ಕೇಳಿದ್ದಾರೆ, ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಕೇಳಿದ್ದಾರೆ. ಅದೇ ರೀತಿ ವೇದಗಳನ್ನು ಸಂಹಿತೆ ಎಂದು ಕರೆಯುತ್ತೇವೆ. ಅದೇ ರೀತಿ ವೇದ ಎಂದರೆ ಜ್ಞಾನ ಅಥವಾ ಓದು ಎಂದು ಏನಾದರೂ ಎಂದು. ಅದೇ ರೀತಿ ವಿದ್ಯಾರ್ಥಿಗಳೇ, ಒಟ್ಟು ವೇದಗಳ ಸಂಖ್ಯೆ ಎಷ್ಟಪ್ಪ? 4. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅದೇ ರೀತಿ ಋಗ್ವೇದದ ಮಂತ್ರಗಳನ್ನು ಪಠಿಸುವವರು ಓತ್ರಿ, ಯಜುರ್ವೇದದವರು ಅಧ್ವರ್ಯ, ಸಾಮವೇದ ಉದ್ಗಾತೃ, ಅಥರ್ವಣ ವೇದ ಅಥರ್ವ ಎಂಬ ಋಷಿಗಳು ಇದ್ದರು. ಅದೇ ರೀತಿ ಋಗ್ವೇದದಲ್ಲಿ 10 ಮಂಡಲಗಳು, 1028 ಶ್ಲೋಕಗಳು. ಗಾಯತ್ರಿ ಮಂತ್ರ ಕೂಡ ಋಗ್ವೇದದಲ್ಲಿದೆ. ಗಾಯತ್ರಿ ಮಂತ್ರ ಯಾರಿಗೆ ಪಠಿಸಿದ? ಸೂರ್ಯನ ತಾಯಿಯಾದ ಸಾವಿತ್ರಿ ದೇವಿಗೆ ಗಾಯತ್ರಿ ಮಂತ್ರವನ್ನು ಪಠಿಸಲಾಯಿತು. ಅದೇ ರೀತಿ ಋಗ್ವೇದದ ಬ್ರಾಹ್ಮಣಗಳು ಐತರೇಯ ಮತ್ತು ಕೌಶಿತಕಿ. ಅದೇ ರೀತಿ ಯಜುರ್ವೇದದಲ್ಲಿ 40 ಅಧ್ಯಾಯಗಳು, 101 ಶಾಖೆಗಳು. ಅದೇ ರೀತಿ ತೈತರೇಯ ಮತ್ತು ಶತಪಥ 2 ಬ್ರಾಹ್ಮಣಗಳು ಯಜುರ್ವೇದ. ಅದೇ ರೀತಿ ಸಾಮವೇದದಲ್ಲಿ 1603 ಶ್ಲೋಕಗಳು, ಜೈಮನಿ ಮತ್ತು ಚಾಂದೋಗ್ಯ 2 ಬ್ರಾಹ್ಮಣಗಳು. ಅದೇ ರೀತಿ ಅಥರ್ವಣ ವೇದದಲ್ಲಿ 731 ಶ್ಲೋಕ,
ಒಂದೇ ಒಂದು ಬ್ರಾಹ್ಮಣಕ ಯಾವ್ದಪ್ಪ ಅಂದ್ರೆ ಗೋಪಥ. ಇವೆಲ್ಲ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ಗಳು ಮುಂದೆ ಬರುವುದರಲ್ಲಿ 100% ಮುಂದೆ ಚಾನ್ಸ್ ಕೇಳ್ತಾರೆ ವಿದ್ಯಾರ್ಥಿಗಳು. ದಯವಿಟ್ಟು ಚೆನ್ನಾಗಿ ಕೇಳಿ. ಅದೇ ರೀತಿ ಚೆನ್ನಾಗಿ ನೋಟ್ ಮಾಡ್ಕೊಳ್ಳೋ ವಿದ್ಯಾರ್ಥಿಗಳು. ಈ ವೇದಗಳ ಬಗ್ಗೆ ಇಷ್ಟು ನಾವು ಗೊತ್ತಿದ್ರೆ ಸಾಕು. ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಯಾವುದಾದ್ರು ಪ್ರಶ್ನೆ ಕೇಳಿದಾಗ ನಾವು ಆನ್ಸರ್ ಮಾಡುವ ಕೆಪಾಸಿಟಿ ನಮ್ಮಲ್ಲಿ ಇರಬೇಕು ವಿದ್ಯಾರ್ಥಿಗಳೇ. ದಯವಿಟ್ಟು ಈ ವಿಡಿಯೋವನ್ನು ಚೆನ್ನಾಗಿ ಕೇಳಿ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಯಾಕಂದ್ರೆ ನಾನು ಹಲವಾರು ಬುಕ್ ರೆಫರ್ ಮಾಡಿ ಕ್ಲಾಸ್ ಮಾಡಕತ್ತೀನಿ. ದಯವಿಟ್ಟು ಈ ಕ್ಲಾಸನ್ನು ಸದುಪಯೋಗ ಮಾಡಿಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. ದಯವಿಟ್ಟು ಈ ವಿಡಿಯೋವನ್ನು ಸಾಕಷ್ಟು ಜನರಿಗೆ ಶೇರ್ ಮಾಡಿ ಅವರು ಕೂಡ ಈ ವಿಡಿಯೋವನ್ನು ಪಡೆದುಕೊಳ್ಳಿ ವಿದ್ಯಾರ್ಥಿಗಳು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತದೆ. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಕ್ಕಾಗಿ. ಅದೇ ರೀತಿ GK 64 ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಎಲ್ಲ ವಿಡಿಯೋಗಳು ಕೂಡ ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ದಯವಿಟ್ಟು ಅವುಗಳನ್ನು ಕೂಡ ನೋಡಿ ನೋಟ್ಸ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು. ಮುಂದೆ ಬರೋ ಎಕ್ಸಾಮ್ಗಳಿಗೆ ಉಪಯೋಗವಾಗುತ್ತದೆ.